ಇನ್ನು ಈ ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಈ ಬುರುಡೆಯನ್ನ ಯಾರು ತಂದ್ಕೊಟ್ರು? ಆ ಮಾಸ್ಕ್ ಮ್ಯಾನೇ ತನ್ನ ಅಥವಾ ಜಯಂತ್ ಕೊಟ್ಟಿದ್ದ, ಗಿರೀಶ್ ಮಠಣ್ಣ ಅವರು ಕೊಟ್ಟಿದ್ದ ಅನ್ನೋ ಬಗ್ಗೆ ಪ್ರಶ್ನೆಗಳಿತ್ತು. ಆದ್ರೆ ಇವತ್ತು ವಿಚಾರಣೆಯಲ್ಲಿ ಗಿರೀಶ್ ಒಂದು ಬಹಳ ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ. ಆ ಬುರುಡೆಯನ್ನ ತಂದುಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅಂತ. ಹಾಗಾದ್ರೆ ಏನಿದು ಟ್ವಿಸ್ಟ್? ಬನ್ನಿ ರಿಪೋರ್ಟ್ ನೋಡೋಣ. ಕಾಡಿನಿಂದ ಬುರುಡೆ ತಂದುಕೊಟ್ಟಿದ್ದೆ ವಿಠಲ್ ಗೌಡ. ಎಸ್ಐಟಿ ವಿಚಾರಣೆಯಲ್ಲಿ ಹೆಸರು ಬಾಯ್ಬಿಟ್ಟ ಮಟ್ಟಣ್ಣನವರ್. ಚಿನ್ನಯ್ಯನನ್ನ ಗ್ಯಾಂಗ್ಗೆ ಪರಿಚಯಿಸಿದ್ದ ವಿಠಲ್ ಗೌಡ. ಬುರುಡೆ ಕಥೆಯನ್ನ ಕಟ್ಟೋಕು ಮುಂಚೆ ಬುರುಡೆಯನ್ನ ತಂದ್ಕೊಟ್ಟವ್ರು ಯಾರು ಅಂತ ಗೊತ್ತಾಗ್ಬೇಕು ಅಲ್ವಾ? ಎಷ್ಟು ದಿನ ಬುರುಡೆ ಕತೆ ಕೇಳಿ ಗುಂಡಿ ತೋಡಿದ ಎಸ್ಐಟಿಗೂ ಪಿತ್ತ ನೆತ್ತಿಗೇರಿತ್ತು. ತನಿಖೆ ವೇಳೆ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ನೋಡಿ. ಜಯಂತ್ ನೋಡಿದ್ರೆ ನಾನು ಕೊಟ್ಟಿರೋದಲ್ಲ, ಗಿರೀಶ್ ಮಟ್ಟಣ್ಣನವರ್ ಬುರುಡೆ ಕೊಟ್ಟಿರೋದು ಅಂತ ಆರೋಪ ಮಾಡಿದ್ರು. ಮೊನ್ನೆ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆ ಮಾಡಿದಾಗ ಅವರು ನನಗೇನು ಗೊತ್ತೇ ಇಲ್ಲ ಅಂದ್ರು. ಇದೀಗ ಸತತ 4-5 ದಿನಗಳ ಕಾಲ ವಿಚಾರಣೆ ನಡೆಸಿ ಬೆಂಡೆತ್ತಿದಾಗ ಸೌಜನ್ಯ ಮಾವ ವಿಠಲ್ ಗೌಡನ ಹೆಸರು ಮುನ್ನೆಲೆಗೆ ಬಂದಿದೆ. ಮಟ್ಟಣ್ಣನವರ್ ಹೇಳಿಕೆ ಕೇಳಿ ಎಸ್ಐಟಿಯೇ ಶಾಕ್. ಧರ್ಮಸ್ಥಳ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿಗೆ ಬುರುಡೆ ಕತೆ ಹಿಂದಿನ ಸ್ಫೋಟಕ ಮಾಹಿತಿಗಳೇ ಸಿಗ್ತಿವೆ. ಸೌಜನ್ಯ ಮಾವ ವಿಠಲ್ ಗೌಡನೆ ನಮ್ಗೆ ಬುರುಡೆ ತಂದುಕೊಟ್ಟಿರೋದು ಅಂತ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿ ಮುಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನ ತಂದಿದೆ. ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದಾರಂತೆ. ನಮ್ಗೆ ಸೌಜನ್ಯ ಮಾವ ವಿಠಲ್ ಗೌಡನೆ ಬುರುಡೆ ತಂದುಕೊಟ್ಟಿರೋದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದ 11A ಸ್ಪಾಟ್ ನ ಸ್ವಲ್ಪ ದೂರದಲ್ಲೇ ಈ ಬುರುಡೆ ಸಿಕ್ಕಿರೋದು. ಬಂಗ್ಲಗುಡ್ಡ ಕಾಡಿನಿಂದಲೇ ತಂದಿರುವಂತಹ ಬುರುಡೆಯನ್ನ ನಮಗೆ ಕೊಟ್ಟಿದ್ದಾರೆ ಅಂತ ವಿಚಾರಣೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಬಾಯ್ಬಿಟ್ಟಿದ್ದಾರಂತೆ. ಸೌಜನ್ಯ ಮಾವ ವಿಠಲ್ ಗೌಡಗೂ ಎಸ್ಐಟಿ ಗ್ರಿಲ್. ಗಿರೀಶ್ ಮಟ್ಟಣ್ಣನವರ್ ಹೀಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರೆ ಸೌಜನ್ಯ ಮಾವ ವಿಠಲ್ ಗೌಡ್ರನ್ನ ಎಸ್ಐಟಿ ಅಧಿಕಾರಿಗಳು ಬಿಡ್ತಾರಾ? ಚಾನ್ಸೇ ಇಲ್ಲ. ವಿಠಲ್ ಗೌಡ್ರನ್ನು ಬೆಂಡೆತ್ತಿದ ಎಸ್ಐಟಿ ಹಂತ ಹಂತವಾಗಿ ಬುರುಡೆ ರಹಸ್ಯವನ್ನ ತೆರೆದಿಟ್ಟಿದ್ದಾರೆ. ನನಗೆ ಸ್ಥಳದಲ್ಲಿ ಕೇವಲ ಬುರುಡೆ ಮಾತ್ರ ಸಿಕ್ಕಿರೋದು. ಮರದ ಕೆಳಗೆ ಭೂಮಿ ಮೇಲ್ಭಾಗದಲ್ಲಿ ನನಗೆ ಬುರುಡೆ ಸಿಕ್ಕಿದ್ದು ಅಂತ ಎಸ್ಐಟಿ ವಿಚಾರಣೆಯಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಇವರು ಹೇಳ್ತಿರುವ ಪ್ರಕಾರ ಬುರುಡೆ ಸಿಕ್ಕಿದ ಮೇಲೆ ಅಸ್ಥಿ ಪಂಜರವೂ ಸಿಗ್ಬೇಕು ಅಲ್ವಾ? ಅದಕ್ಕಾಗಿ ಇದೀಗ ಎಸ್ಐಟಿ ಕಾಡಿನಲ್ಲಿ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟ ನಡೆಸುತ್ತಿದೆ. ಚಿನ್ನಯ್ಯನನ್ನು ಗ್ಯಾಂಗ್ಗೆ ಪರಿಚಯಿಸಿದ್ದ ವಿಠಲ್ ಗೌಡ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸೌಜನ್ಯ ಮಾವ ಆಗಿರುವ ವಿಠಲ್ ಗೌಡನಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊದಲೇ ಪರಿಚಯ ಇರೋ ವಿಚಾರ ಇದೀಗ ಗೊತ್ತಾಗಿದೆ. ಎರಡು ವರ್ಷಗಳ ಹಿಂದೆ ಉಜಿರೆಯಲ್ಲಿ ಚಿನ್ನಯ್ಯ ಕೆಲಸ ಮಾಡ್ತಾ ಇದ್ದ. ಇದೇ ವೇಳೆ ವಿಠಲ್ ಗೌಡನ ಕಣ್ಣಿಗೆ ಚಿನ್ನಯ್ಯ ಬೀಳ್ತಾನೆ. ಇಬ್ಬರ ನಡುವೆ ಪರಿಚಯ ಕೂಡ ಆಗುತ್ತೆ. ಕಾನೂನು ಪ್ರಕ್ರಿಯೆಗೆ ಒಳಪಟ್ಟ ಅಪರಿಚಿತ ಶವಗಳನ್ನ ಚಿನ್ನಯ್ಯ ಹೂಳ್ತಿರೋ ವಿಚಾರವು ವಿಠಲ್ ಗೌಡನಿಗೆ ಗೊತ್ತಿತ್ತು. ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡ ವಿಠಲ್ ಗೌಡ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯ ಮಾಡ್ತಾನೆ. ನಂತರದಲ್ಲಿ ಬುರುಡೆ ಕತೆ ಕಟ್ಟಿ ಷಡ್ಯಂತ್ರ ಮಾಡಿರುವ ಆರೋಪ ಇದೀಗ ಕೇಳಿ ಬಂದಿದೆ. ಇದೆಲ್ಲವೂ ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾಗಿದೆ. ಬುರುಡೆಯನ್ನ ತಂದಿದ್ದು ಯಾವಾಗ ಅನ್ನೋದು ಇದೀಗ ಗೊತ್ತಾಗಿದೆ. ಬುರುಡೆ ಹಿಂದೆ ವಿಠಲ್ ಗೌಡನ ಪಾತ್ರ ಬಯಲಾಗಿದ್ದು 1 ವರ್ಷಗಳ ಕಾಲ ಗ್ಯಾಂಗ್ ಬಳಿಯೇ ಬುರುಡೆ ಇತ್ತಂತೆ. ಈ ಬುರುಡೆಯನ್ನ ವಿಠಲ್ ಗೌಡ ಕಳೆದ ಮಳೆಗಾಲದಲ್ಲೇ ಬಂಗ್ಲಗುಡ್ಡೆ ಬಳಿಯಿಂದ ತಂದಿದ್ದಂತೆ ಅಂತ ಎಸ್ಐಟಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ಪೃಥ್ವಿ ಜೊತೆ ಅಶೋಕ್, TV9 ಧರ್ಮಸ್ಥಳ. ಇನ್ನು ಎಂಟೈರ್ ಬುರುಡೆ ಪ್ರಕರಣದ ಪಾತ್ರಧಾರಿ ಪ್ರಮುಖವಾದಂತಹ ವ್ಯಕ್ತಿ ಅಂತಂದ್ರೆ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಸೊ ಆತನಿಗೆ ಈಗ ಕೈದಿ ನಂಬರ್ ಅನ್ನ ಕೊಡಲಾಗಿದೆ. ಆರೋಪಿ ಚಿನ್ನಯ್ಯಗೆ ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಆರೋಪಿ ಚಿನ್ನಯ್ಯ ಕೈದಿ ನಂಬರ್ 1104-1104-25. ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿ ಚಿನ್ನಯ್ಯ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಸದ್ಯಕ್ಕೆ ಚಿನ್ನಯ್ಯ ಇದ್ದಾನೆ. ಆತನ ವಿಚಾರಣೆ ಮುಗಿದಿದೆ. ಸದ್ಯಕ್ಕೆ ಚಿನ್ನಯ್ಯಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಕೇಂದ್ರ ಜೈಲಿನಲ್ಲಿರುವಂತಹ ಚಿನ್ನಯ್ಯಗೆ
ಈಗ ಖೈದಿ ನಂಬರನ್ನು ಕೊಟ್ಟಿದ್ದಾರೆ 1104/25. ಸೊ ಆರೋಪಿ ಚಿನ್ನಯ್ಯಗೆ ಖೈದಿ ಸಂಖ್ಯೆಯನ್ನ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಆರಂಭದಲ್ಲಿ ದೂರುದಾರ ಆಗಿದ್ದಂಥ ಈ ವ್ಯಕ್ತಿ ಇದೀಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ. ನ್ಯಾಯಾಂಗ ಬಂಧನದಲ್ಲಿ ಆರೋಪಿ ಚಿನ್ನಯ್ಯ ಇರೋದು. ಸೊ ಚಿನ್ನಯ್ಯಗೆ ಶಿವಮೊಗ್ಗ ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿ ಸಂಖ್ಯೆಯನ್ನು ನೀಡಲಾಗಿದೆ.